ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ನಿಮ್ಮ ಪ್ರೀತಿಯ ಸುನೀತಾ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಒಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಇನ್ನೇನಿಲ್ಲ, ಇವತ್ತಿನ ಲಾಗ್ ಬಂದುಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ. ಏಕೆಂದರೆ ತುಂಬ ಜನ ಅಂದ್ಕೊಳ್ತಾರೆ, ಅಯ್ಯೋ ಏನು ಮಹಾ ದೊಡ್ಡ ಕೆಲಸ ಮಾಡ್ತಾರೆ ಇವರು, ಹಂಗೆ ಹಿಂಗೆ ಅಂತ ಅಂದ್ಕೊಳ್ತಾ ಇರ್ತಾರೆ. ಸೊ ಇವತ್ತಿನ ನನ್ನ ಒಂದು ಕೆಲಸ ನಿಮ್ಗೆ ಹೇಳ್ತೀನಿ. ಇಷ್ಟೆಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡ್ತೀನಿ ಕೆಲಸಗಳು ಅಂತ ಹೇಳ್ಬಿಟ್ಟು. ಸೊ ಸುಮ್ಮನೆ ವಿಡಿಯೋ ಮಾಡ್ಕೊಂಡಿರೋದಲ್ಲ, ಇನ್ನೂ ತುಂಬ ಕೆಲಸಗಳಿದ್ದಾವೆ. ಈಗ ಆಲ್ರೆಡಿ 11 ಗಂಟೆ ಆಗಿತ್ತು. 11 ಗಂಟೆ ಆದರೂ ನಾನು ಇನ್ನೂ ಫ್ರೆಶ್ ಅಪ್ ಆಗಿರಲಿಲ್ಲ. ನಮ್ಮ ಫ್ರೆಂಡ್ ಬಂದಿದ್ದೆ ತುಳಸಿ, ನೀವು ಹಿಂದಿನ ಒಂದು ವಿಡಿಯೋಗಳಲ್ಲಿ ನೋಡಿರ್ತೀರ ಇವ್ರನ್ನ. ಸೊ ಕಾಫಿ ಮಾಡಿದ್ದೆ, ಸೊ ಟೀ ಮಾಡಿದ್ದೆ, ಕಾಫಿ ಎಲ್ಲ ಟೀ ಮಾಡಿದ್ದೆ. ಟೀ ಕುಡ್ಕೊಂಡು ಮಾತಾಡಿಕೊಂಡು, ಗೌರಿಕಾಯಿ ಇತ್ತು ಸಂತೆಯಿಂದ ತಂದಿದ್ದು. ಸೊ ನಿನ್ನೆ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಆ ಗೌರಿಕಾಯಿ ಎಲ್ಲ ಹಂಗೆ ಸುಲ್ಕೊಂತ ಮಾತಾಡ್ಕೊಂಡು ಕೂತಿದ್ದೀವಿ. ಸೊ ಇನ್ನು ಬ್ಲೌಸ್ ಸ್ಟಿಚ್ ಮಾಡೋದೆಲ್ಲ ಇದೆ. ಇಷ್ಟೊತ್ತಿನವರೆಗೂ ಬರೀ ವಿಡಿಯೋ ಕೆಲಸಗಳೇ ಆಗ್ತಾವೆ ನನಗೆ. ನಾನು ಎದ್ದೇಳೋದು 5:45 ಅಥವಾ 6:30 ಎದ್ದೇಳ್ತೀನಿ. ಎದ್ಬಿಟ್ಟು ಹಾಲು, ಅಡುಗೆ ಮನೆ, ಇನ್ನೊಂದು ರೂಮು, ಮತ್ತೊಂದು ರೂಮು, ಮತ್ತು ಮನೆ ಮುಂದೆ ಎಲ್ಲ ಕಸ ಹೊಡೆಯೋಷ್ಟರಲ್ಲಿ ಒಂದು ಅರ್ಧ ಗಂಟೆ ಆಗುತ್ತೆ. ಮತ್ತು ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಡೋಷ್ಟೊತ್ತಿಗೆ ಸುಮಾರು ಒಂದು 7-7:15 ಹಂಗೆಲ್ಲ ಆಗೋಗ್ಬಿಡುತ್ತೆ. ಇನ್ನು ನಾನು ಟೀ ಮಾಡ್ಕೊಂಡು ಕುಡಿತೀನಿ. ನನಗೆ ಟೀ ತುಂಬ ಅಭ್ಯಾಸ ಆಗಿಬಿಟ್ಟಿದೆ ಇತ್ತೀಚೆಗಂತೂ. ಬೆಳಗ್ಗೆ ಒಂದು ಟೈಮ್ ಇರಬೇಕು, ಮತ್ತು 11:30-11 ಗಂಟೆ ಒಳಗೆ ಇರಲೇಬೇಕು ಟೀ ಒಂದು ಸರಿ. ಮತ್ತು 5:30, 5 ಗಂಟೆ, 4:15 ಈ ಥರ ಕುಡಿತಾ ಇರ್ತೀನಿ. ಒಂದು ದಿನಕ್ಕೆ 3 ಸರಿ ಟೀ ಕಾಫಿ ಇರಬೇಕು ನನಗೆ. ಬೆಳಗ್ಗೆ ಅಷ್ಟೊತ್ತಿಗೆ ಕಾಫಿ ಕುಡಿತೀನಿ, 2 ಟೈಮ್ ಟೀ ಕುಡಿತೀನಿ. ಸೊ ಅದೆಲ್ಲ ಮುಗಿಯೋಷ್ಟರಲ್ಲಿ ಒಂದು 7:30 ಆಗೋಗುತ್ತೆ ಬೆಳಗ್ಗೆ ಕೆಲಸ. ಸ್ನಾನ ಮಾಡಿಕೊಂಡ್ರೆ ಆರಾಮಾಗೆ ದೇವರಿಗೆ ಕಡ್ಡಿ ಹಚ್ಬಿಟ್ಟು ಮುಂದಿನ ಕೆಲಸ ಶುರು ಮಾಡ್ಕೋಬೋದು. ಇವತ್ತು ನಾನು ಸ್ನಾನ ಮಾಡ್ಕೊಳ್ಳಿಲ್ಲ, ಏಕೆಂದರೆ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಅದನ್ನೆಲ್ಲ ಮುಗಿಸಿ ಬಟ್ಟೆ ಮಡ್ಚಿಕ್ಕೋದಂತೆ ಅದು ಇದು ಕೆಲಸ ಇರುತ್ತೆ ನೋಡಿ. ಇನ್ನೂ ಬೆಡ್ಶೀಟ್ ಮೇಲೆ ಎಷ್ಟೊಂದಿದೆ ಪಕ್ಕದಲ್ಲಿ, ಹಾಸಿಗೆ ಮೇಲೆ ಇಟ್ಕೊಂಡೇ ಕೂತಿದ್ದೀನಿ. ಸೊ ಅದೆಲ್ಲ ಆದಮೇಲೆ ಇನ್ನು ನಾನು ಒಂದು ಸ್ವಲ್ಪ ಅಡುಗೆ ಮಾಡ್ಕೊಂಡು ಊಟ ಮಾಡಿದೆ. ಊಟ ಮಾಡಿ ಆದಮೇಲೆ ಇನ್ನು ಸೀರಿಯಲ್ ಹಾಕೋದೆಲ್ಲ ಇರುತ್ತಲ್ವ. ನಂದು ಇನ್ನೊಂದು ಚಾನಲ್ ಇದೆ ಅಂತ ಹೇಳಿದ್ದೀನಿ ನಿಮಗೆ, ಪವನ್ ಸುನಿ ಲೈಫ್ ಸ್ಟೈಲ್ ಅಂತ. ಅದರಲ್ಲಿ ನಾನು ಸೀರಿಯಲ್ ಎಪಿಸೋಡ್ ಹಾಕ್ತೀನಿ. ಕಲರ್ಸ್ ಕನ್ನಡದಲ್ಲಿ ರಾಣಿ ಅಂತ ಒಂದು ಸೀರಿಯಲ್ ಬರುತ್ತೆ, ಆ ಸೀರಿಯಲ್ ಅಪ್ಲೋಡ್ ಮಾಡ್ತೀನಿ ನಾನು. ಸೊ ಅದಕ್ಕೆ ಒಂದು ವಿಡಿಯೋ ಹಾಕ್ತೀನಿ. ಮತ್ತು ಇನ್ಸ್ಟಾಗ್ರಾಮ್ಗೆ ವೈಭವಿ ಟ್ರೆಂಡ್ಸ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ನಮ್ಮ ಶಾಪಿಂದೆಲ್ಲ ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ನಾನು. ಆ ಒಂದು ವೈಭವಿ ಟ್ರೆಂಡ್ಸ್ ಇನ್ಸ್ಟಾಗ್ರಾಮ್ ಪೇಜ್ಗೆ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿ ಮೀಶೋ ಕ್ರಿಯೇಟರ್ ಕ್ಲಬ್ಬಿಗೆ ಜಾಯಿನ್ ಆಗಿ ಅದರಲ್ಲಿ ನಾನು ರಿವ್ಯೂ ಕೊಡ್ತೀನಿ. ಸೊ ಅದೊಂದು ವಿಡಿಯೋ ರೆಡಿ ಮಾಡ್ಕೊಂಡು ಅಪ್ಲೋಡ್ ಮಾಡಿರ್ತೀನಿ. ಮತ್ತು ರಾಧಾಕೃಷ್ಣ ಲಾಗ್ಸಲ್ಲಿ 2 ವಿಡಿಯೋ ಅಪ್ಲೋಡ್ ಮಾಡಬೇಕು. ಒಂದು ಡೈಲಿ ಲಾಗ್ಸು ಅಂದರೆ ಲಾಂಗ್ ವಿಡಿಯೋ ಒಂದು, ಶಾರ್ಟ್ಸ್ ಒಂದು, 2. ಸೊ ಇಷ್ಟು ವಿಡಿಯೋಗಳು ಮತ್ತು ಶಾರ್ಟ್ಸ್ಗೆ, ಮತ್ತು ಪವನ್ ಸುನಿ ಲೈಫ್ ಸ್ಟೈಲು ಮತ್ತು ರಾಧಾಕೃಷ್ಣ ಲಾಗ್ಸು ಅದು ಶಾರ್ಟ್ಸು. ಸೊ ಈ ರೀತಿ ಇನ್ನೊಂದು ಚಾನಲ್ ಕೂಡ ಇದೆ, ಸುನೀತಾ ಪವನ್ ಅಂತ. ಅದಕ್ಕೆ ಹಾಕೋಕ್ಕಾದರೆ ಹಾಕ್ತೀನಿ, ಇಲ್ಲಾಂದ್ರೆ ಹಾಕೋಕ್ಕೆ ಹೋಗಲ್ಲ. ಈ ರೀತಿ ಎಲ್ಲ ಒಂದು ಚಾನಲ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು, ಇನ್ಸ್ಟಾಗ್ರಾಮ್ ಪೇಜ್ನ ಕ್ರಿಯೇಟ್ ಮಾಡಿಕೊಂಡು ತಲೆ ಕೆಟ್ಟೋಗ್ಬಿಟ್ಟಿದೆ. ಒಂದೊಂದಾಗಿದ್ದರೆ ಏನೂ ಟೆನ್ಷನ್ ಇರ್ತಿರ್ಲಿಲ್ಲ. 3 ಯೂಟ್ಯೂಬ್ ಚಾನಲ್ಗಳಿದ್ದಾವೆ, 3 ಇನ್ಸ್ಟಾಗ್ರಾಮ್ ಪೇಜ್ಗಳಿದ್ದಾವೆ. ಇವನ್ನೆಲ್ಲ ನಾನು ರನ್ನಿಂಗಲ್ಲೇ ಇಟ್ಟಿದ್ದೀನಿ, ಯಾವುದೂ ನಿಲ್ಲಿಸಿಲ್ಲ. ಸೊ ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿ. 11 ಗಂಟೆ ಆಗಿತ್ತಲ್ವ, ಇನ್ನು ನಾನು ಟೀ ಕಾಫಿ ಎಲ್ಲ ಮುಗಿಸಿ ಮನೆಯಲ್ಲಿ ಕುಡ್ಕೊಂಡು ಈಗ ಶಾಪಿಗೆ ಬಂದುಬಿಟ್ಟು 1-2 ಬ್ಲೌಸ್ ಅರ್ಜೆಂಟ್ ಕೊಡಬೇಕು. ಅದಕ್ಕೆ ನಾವು ಫ್ರೆಶ್ ಅಪ್ ಆಗಿಲ್ಲ. ಅವರು ಇವತ್ತು ಊರಿಗೆ ಹೋಗ್ಬೇಕು ನಾವು, ನಮಗೇನು ಮಾಡ್ತೀಯೋ ಗೊತ್ತಿಲ್ಲ, 3 ಗಂಟೆ ಅಷ್ಟರಲ್ಲಿ 2 ಬ್ಲೌಸ್ ಕೊಡಬೇಕು ಅಂತ ಹೇಳಿದರು. ನನಗೆ ಆಲ್ರೆಡಿ ಕೊಟ್ಟು ಈ ಬ್ಲೌಸ್ನ 15 ದಿನ ಆಗಿತ್ತು, ಆದರೆ ನಾನು ಸ್ಟಿಚ್ ಮಾಡಿರಲಿಲ್ಲ. ಅವರು ನಾನು ಹೇಳ್ದೆ ಹೊಲ್ಕೊಡಿ ಅಂತ ಹೇಳಿದರು. ಸೊ ಹಾಗಾಗಿ ಸಡನ್ನಾಗೆ ಮೊನ್ನೆಯಿಂದ ಪಾಪ ಮೆಸೇಜ್ ಹಾಕಿದ್ದಾರೆ ಮೊಬೈಲಲ್ಲಿ. ನಾನು ನೋಡಿದ್ದೆ, ಆದರೂ ನೋಡಿದರೂ ಕೂಡ ನೋಡೋಣ ಬಿಡು ಹೊಲಿಯೋಣಂತ ಹಿಂಗೆ ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಇವತ್ತು ಒಳ್ಳೆ ಟೆನ್ಷನ್ ಶುರುವಾಯಿತು. ಇನ್ನು ನಾನು ಬಂದು ಕೂತ್ಕೊಂಡಾಗ ಆಲ್ರೆಡಿ 12 ಗಂಟೆ ಆಗಿತ್ತು ಮಿಷನ್ ಮೇಲೆ. ಇನ್ನು ಬ್ಲೌಸ್ನ ಕಟ್ ಮಾಡಿಕೊಂಡು ಈಗ ಫಾಸ್ಟಾಗಿ ಹೊಲಿತಾ ಇದ್ದೀನಿ ಈ ಬ್ಲೌಸ್ನ. ಸೊ ಹಿಂಗೆ ನನಗೆ ಹೆಂಗೆ ಗೊತ್ತಾ, ನಮ್ಮ ಮನೆ ತಗೊಳ್ಳೋರು ಇವರು, ಅಂದರೆ ನಮ್ಮ ಒಟ್ಟಾರದಲ್ಲೇ ಇರೋದು. ಸಡನ್ನಾಗಿ ಫೋನ್ ಮಾಡಿ ಹೇಳ್ಬಿಡ್ತಾರೆ, ಇಲ್ಲಾಂದರೆ ಸಡನ್ನಾಗಿ ಅರ್ಜೆಂಟ್ ಬ್ಲೌಸ್ ಬೇಕು ಅಂತ ಹೇಳ್ತಾರೆ. ನಾನು ಹಿಂದೆನೇ ರೆಡಿ ಮಾಡ್ಕೊಂಡಿರಲ್ಲ ಬ್ಲೌಸ್ಗಳು. ಸೊ ಅವ್ರು ಹೇಳಿದಾಗ ಈ ರೀತಿ ಅರ್ಜೆಂಟಲ್ಲಿ ಸ್ಟಿಚ್ ಮಾಡ್ತೀನಿ ಯಾವಾಗಲೂ ಅಷ್ಟೇನೆ. ಸೊ ಇನ್ನು ತುಳಸಿನೂ ಬಂದಿದ್ಲಲ್ವ, ಅವಳು
ಸ್ವಲ್ಪ ಹೊತ್ತು ಬಂದು ನಮ್ಮ ಅಂಗಡಿಲೇ ಕೂತ್ಕೊಂಡು ನನ್ನ ಜೊತೆ ಟೈಮ್ ಪಾಸ್ ಮಾಡಿ ಹೋಗ್ತಾಳೆ. ಸೊ ಇನ್ನೇನು ಆ ಬ್ಲೌಸ್ ಎಲ್ಲ ಕಟ್ ಮಾಡಿಕೊಂಡು, ಇದು ನಾರ್ಮಲ್ ಬ್ಲೌಸೇನೆ, ಏನು ಡಿಸೈನ್ ಇಲ್ಲ ಏನಿಲ್ಲ. ಸೊ 3 ಸ್ಯಾರಿ ಕೊಟ್ಟಿದ್ರು ಅವರು. 1-2 ಆದರೂ ಕೊಡಿ, ಇನ್ನೊಂದು ಬೇಕಾದರೆ ನನಗೆ ಕೊಡೋರಂತ್ರಿ ನಿಧಾನಕ್ಕೆ ಅಂತ ಹೇಳಿದರು. ಸೊ ಹಾಗಾಗಿ ಇದನ್ನ ಹೊಲಿತಾ ಇದ್ದೀನಿ. ಇನ್ನು ಲೈನಿಂಗ್ ಎಲ್ಲ ಈ ಬ್ಲೌಸಿಗೆ ತಂದಿಟ್ಟಿದ್ದೆ ಮೊದಲೇ. ಇನ್ನೊಂದು ಬ್ಲೌಸಿಗೆ ಮಾತ್ರ ಲೈನಿಂಗು ನನ್ನ ಹತ್ರನೇ ಇರುತ್ತಲ್ವ, ಅದನ್ನ ಹಾಕ್ಕೊತೀನಿ. ಸೊ ನಮ್ಮ ಶಾಪಿಂದೆಲ್ಲ ಒಂದು ಶೂಟ್ ಮಾಡ್ತೀನಿ ಅಂತ ಹೇಳಿ ತುಳಸಿ ನಮ್ಮ ಶಾಪಿಂದೆಲ್ಲ ಒಂದು ಶೂಟ್ ಮಾಡಿದ್ದಾಳೆ. ಅವಳೇ ಇವತ್ತು ವಿಡಿಯೋ ಮಾಡಿಕೊಟ್ಟಿದ್ದು. ಸೊ ನಾನಂತೂ ನಿಜವಾಗ ಒಂದೊಂದು ದಿನ ಹೆಂಗಿರ್ತೀನಿ ಅಂತಂದರೆ ಮುಖನೂ ತೊಳೆದಿರಲ್ಲ. ಸುಮ್ಮನೆ ಬೆಳಗ್ಗೆ ಎದ್ದ ತಕ್ಷಣವೇ ಒಂಚೂರು ಮುಖಕ್ಕೆ ನೀರು ಹಾಕ್ಕೊಂಡಿರ್ತೀನಿ, ಅಷ್ಟು ಬಿಟ್ಟರೆ ಬ್ರಷ್ ಕೂಡ ಮಾಡಿರಲ್ಲ ಒಂದೊಂದು ದಿನ. ಸೊ ಇಷ್ಟು ಟೆನ್ಷನ್ ಇರುತ್ತೆ ನನಗೆ. ಒಂದೊಂದು ದಿನ ಬ್ರಷ್ ಮಾಡಿ ತಿಂಡಿ ತಿಂತೀನಿ, ಒಂದೊಂದು ದಿನ ಸ್ನಾನ ಮಾಡಿ ಈ ಥರ ತಿಂಡಿ ತಿಂತೀನಿ, ಒಂದೊಂದು ದಿನ ಎಮರ್ಜೆನ್ಸಿ ಏನಾದ್ರು ಹೊಟ್ಟೆ ಹಸಿತು ಅಂತಂದರೆ ಖಂಡಿತ ನಾನು ಹಂಗೇ ತಿಂದ್ಬಿಡ್ತೀನಿ. ಸೊ ಇನ್ನು ಅದೆಲ್ಲ ಆಯಿತು. ಇವತ್ತು ಮೇಯ್ನ್ ನನಗೇನಾಗ್ಬಿಡ್ತು ಅಂದರೆ ಕಾಜಗುಂಡಿ ಮಾಡೋಕ್ಕೆ ಅವಕ್ಕ ಇರಲಿಲ್ಲ. ನನಗೆ ಡೈಲಿ ಮಾಡಿಕೊಡ್ತಾರಲ್ವ ಒಬ್ಬರು, ಯಾವಾಗೂ ಕಾಜಗುಂಡಿ ಜಿಗ್ಜಾಗ್ ಪಾಲು ಅಂತ ಹೇಳ್ತೀನಲ್ಲ, ಅವ್ರು ಇರಲಿಲ್ಲ. ನಾನು ಅದನ್ನೂ 2 ಬ್ಲೌಸ್ ನಾನೇ ಹಾಕಬೇಕಿತ್ತು. ಸೊ ಬೇಗ ಹೊಲ್ಕೊಂಡಿದ್ದು 2 ಬ್ಲೌಸ್ನ ಕಾಜಗುಂಡಿ ಹಾಕಿದ್ದು ಈಗೆಲ್ಲ ಜೋಡಿಸ್ತಾ ಇದ್ದೀನಿ. ಇನ್ನೇನು ಎಲ್ಲ ಜೋಡಿಸ್ಬಿಟ್ಟು ಇಟ್ಬಿಟ್ರೆ ಬಂದು ಇಸ್ಕೊಂಡು ಹೋಗ್ತಾರೆ. ಅವ್ರಿಗೆ ನಾನು ಇನ್ನೇನು ಇವಾಗೆಲ್ಲ ಜೋಡಿಸಿ ಫೋನ್ ಮಾಡಬೇಕು. ಅವರು 4 ಗಂಟೆಗಾದರೂ ಕೊಡಿ ಅಂತ ಹೇಳಿದ್ದಾರೆ. ಸೊ ಈ ಸೀರೆ ನೋಡಿ ನನ್ನ ಹತ್ರನೇ ತೊಗೊಂಡಿದ್ದು, ಮೈಸೂರು ಸಿಲ್ಕು. ಇದನ್ನು ಆಫರಲ್ಲಿ ಕೊಟ್ಟಿದ್ದೆ ನಾನು, 999 ಅಂತ ಅನಿಸುತ್ತೆ. ಬೆಂಟೆಕ್ಸ್ ಬಾರ್ಡ್ರು ತುಂಬ ಚೆನ್ನಾಗಿತ್ತು ಈ ಸೀರೆ ನೋಡಿ. ಇದಕ್ಕೆ ಈ ಬ್ಲೌಸ್ ಬಂದಿತ್ತು, ತುಂಬ ಚೆನ್ನಾಗಿ ಹೊಲ್ದಿದ್ದೀನಿ ಇದನ್ನ ಬ್ಲೌಸು. ಅಂದರೆ ಪೈಪಿಂಗ್ ಮಾಡಿಬಿಟ್ಟು ಬಾರ್ಡ್ರು ಬ್ಯಾಕ್ ಹಾಕಿ ಸ್ಲೀವಿಗೆ ಬಾರ್ಡ್ರ್ ಬಂದಿದೆ. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ತುಂಬ ಚೆನ್ನಾಗಿ ಬಂತು ಬ್ಲೌಸು. ನನ್ನ ಬ್ಲೌಸ್ ಯಾವುದೂ ಕೆಡೋದಿಲ್ಲ ನೋಡಿ, ಟೆಜಲ್ಸ್ ಚೆನ್ನಾಗಿ ಬಂದಿದೆ. ಸ್ವಲ್ಪ ಸಣ್ಣನೇ ಇದ್ದಾರೆ ಅವರು. ಇನ್ನೊಂದು ಸೀರೆ ಮಾತ್ರ ಇದು ನನ್ನ ಹತ್ರ ತೊಗೊಂಡಿರೋದಲ್ಲ, ಇನ್ನೊಂದು ಸ್ಯಾರಿ ಐತಿ ರಾಮಗ್ರೀನು, ಅದನ್ನು ನಾನು ಹೊಲಿಬೇಕಾದ್ರೆ ನಿಮಗೆ ಖಂಡಿತ ತೋರಿಸ್ತೀನಿ. ಅದು ಇನ್ನೂ ತುಂಬ ಚೆನ್ನಾಗಿತ್ತು. ಇದು ಬೇರೆ ಕಡೆ ಪರ್ಚೇಸ್ ಮಾಡಿದ್ರಂತೆ ಅವರು. ಇದು ಒಂಥರ ಕಾಟನ್ ಸಿಲ್ಕು ಸ್ಯಾರಿ. ಇದು ಒಂಥರ ಮೆರೂನ್ ಕಲರ್ಗೆ ರಾಯಲ್ ಬ್ಲೂ ಕಲರ್. ಇದು ಆ್ಯಕ್ಚುಲಿ ಬಾರ್ಡ್ರು ಬ್ಲೌಸು ಎಲ್ಲ ರಾಯಲ್ ಬ್ಲೂ ಕಲರ್ ಬಂದಿತ್ತು. ಇನ್ನು ಇದನ್ನು ಪಾಲು ಜಿಗ್ಜಾಗು ನಾನೇ ರೆಡಿ ಮಾಡಿದ್ದು, ಯಾಕೆಂದರೆ ಅವಕ್ಕ ಇರಲಿಲ್ಲ ಅಂತ ಹೇಳಿದ್ನಲ್ಲ. ಒಂದು ಮಾತ್ರ ಪಾಲು ಜಿಗ್ಜಾಗು ಯೆಲ್ಲೋ ಕಲರ್ ಸ್ಯಾರಿನ ಮಾಡಿಕೊಟ್ಟಿದ್ರು ಅವಾಗಲೇ. ಈ ಸ್ಯಾರಿನ ಮಾಡಿಕೊಟ್ಟಿರಲಿಲ್ಲ ಅಕ್ಕ. ಸೊ ನಾನೇ ಇವಾಗ ಪಾಲು ಹಾಕ್ಕೊಂಡು ಒಂದು ಸೈಡ್ ಹೊಲಿಯೋದಿತ್ತು, ಒಂದು ಸೈಡ್ ಕುಚ್ಚು ಬಂದುಬಿಟ್ಟಿತ್ತು. ಸೊ ಹಾಗಾಗಿ ಒಂದು ಸೈಡ್ ಹೊಲಿಯೋದ್ರಿಂದ ಆರಾಮಾಗಿ ಒಂದು ಸೈಡ್ ಮಿಷನಲ್ಲೇ ಹೊಲಿದ್ಬಿಟ್ಟೆ. ನಾನು ಜಿಗ್ಜಾಗ್ ಮಿಷನ್ ಏನು ಇಟ್ಟಿಲ್ಲ, ಓರ್ಲಕ್ಕೆ ಮಾತ್ರ ಇಟ್ಕೊಂಡಿದ್ದೀನಿ. ಜಿಗ್ಜಾಗ್ ಮಿಷನ್ನು ತೊಗೊಂಡಿದ್ದೆ, ನನಗೆ ಅಷ್ಟೊಂದು ಟೈಮ್ ಇರಲ್ಲ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಜಿಗ್ಜಾಗ್ ಮಿಷನ್ನ 1 ವರ್ಷ ಏನಾಯಿತು ಯಾರಿಗೂ ಇಲ್ಲೇ ಪಕ್ಕದಲ್ಲಿ ಒಬ್ಬರಿಗೆ ಮಾರಿದೆ ನಾನು. ಇನ್ನು ಅಂಗಡಿಲಿ ಜಾಗ ಇರಲಿಲ್ಲ ಇಟ್ಕೊಳ್ಳೋಕ್ಕೆ, ಅದನ್ನು ಬೇರೆಯವ್ರ ಮನೇಲಿ ಸುಮಾರು ದಿನ ಇಟ್ಟಿದ್ದೆ. ಸೊ ಅವ್ರ ರಿಲೇಷನ್ ಯಾರೊಬ್ಬರು ತೊಗೊಂಡ್ರು. ಸೊ ಈ ಸ್ಯಾರಿ ಕೂಡ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಇದೊಂಥರ ಕಾಟನ್ ಸಿಲ್ಕ್ ಸ್ಯಾರಿ ಅಂತ ಹೇಳಿದ್ನಲ್ವ, ಸೊ ಆ ಥರ ಬರುತ್ತೆ. ಅದಕ್ಕೆ ರಾಯಲ್ ಬ್ಲೂ ಬ್ಲೌಸ್ ಬಂದಿತ್ತು. ಬ್ಲೌಸ್ ಕೂಡ ತುಂಬ ಚೆನ್ನಾಗೇ ಬಂದಿತ್ತು. ಅದನ್ನು ಅಷ್ಟೇ ಅವರೇನು ಡಿಸೈನ್ ಮಾಡಿ ಅಂತ ಏನು ಹೇಳಿರಲಿಲ್ಲ, ಸುಮ್ಮನೆ ನಾರ್ಮಲಾಗೆ ಸ್ಟಿಚ್ ಮಾಡಿ ಅಂತ ಹೇಳಿದರು. ಸೊ ಹಾಗಾಗಿ ಅವರು ಡಿಸೈನ್ ಕೇಳಿರಲಿಲ್ಲ. ನಾನು ಬಫ್ ಇಡಬೇಕು ಅಂತ ಅಂದ್ಕೊಂಡೆ, ಓಲ್ಡ್ ಬಫ್ ಎಲ್ಲ ಇವಾಗ ತುಂಬ ಟ್ರೆಂಡಿಂಗ್ ಆಗಿದೆಯಲ್ವ. ಸೊ ಆ ಥರ ಇಡಬೇಕು ಅಂತ ಅಂದ್ಕೊಂಡೆ. ಅವರು ಬೇಡ, ಸುಮ್ಮನೆ ನಾರ್ಮಲಾಗಿ ಸ್ಟಿಚ್ ಮಾಡಿ ಅಂತ ಅಂದರು. ಏಕೆಂದರೆ ಅವರು ಹಾಸ್ಪಿಟಲ್ ಕೆಲಸಕ್ಕೆ ಹೋಗ್ತಾರೆ. ಸೊ ಹಾಕೋಕ್ಕೇನು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ನೋಡಿ ಅದನ್ನೆಲ್ಲ ರೆಡಿ ಮಾಡಿ ಅವ್ರಿಗೆ ಈಗ ಫೋನ್ ಮಾಡಿದ್ದೀನಿ. ಇಲ್ಲೇ ನಮ್ಮ ಒಟ್ಟರದಲ್ಲೇ ಇರೋದು. ಅಕ್ಕ ಬ್ಲೌಸ್ ರೆಡಿಯಾಗಿದೆ, ಬಂದು ತೊಗೊಂಡೋಗಿ ನಾನು ಮನೆಗೆ ಹೋಗಿ ಊಟ ಮಾಡಬೇಕು. ತುಂಬ ಹಶ್ವಾಗಿತ್ತು, 4 ಗಂಟೆ ಆಗಿದೆ ಮಧ್ಯಾಹ್ನ ಊಟ ಮಾಡಿಲ್ಲ. ಬೆಳಗ್ಗೆ ತಿಂದಿರೋದೆ ಒಂದು ಸರಿ ತುಳಸಿ ನಾನು ಟೀ ಕುಡ್ಕೊಂಡ್ವಿ. ಅದಾದಮೇಲೆ ಪಪ್ಪಾವಳೆ ಒಂದು ಸರಿ ನೀರು ತಂದು ಕೊಟ್ಲು ಕುಡಿಯೋಕ್ಕೆ, ಅಷ್ಟು ಬಿಟ್ಟರೆ ಏನೂ ಇಲ್ಲ. ಇದು ಪಾರ್ಸಲ್ಲೆಲ್ಲ ಬಂದಿತ್ತು ನಂದು. ಹೇಳಿದ್ನಲ್ಲ ಆವಾಗಲೇ ನಾನು ವೈಭವಿ ಟ್ರೆಂಡ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದರಲ್ಲಿ ನಾನು ರಿವ್ಯೂ ಕೊಡ್ತೀನಿ. ಮೀಶೋದಲ್ಲಿ, ಫ್ಲಿಪ್ಕಾರ್ಟಲ್ಲಿ, ಅಮೆಝಾನಲ್ಲಿ ಎಲ್ಲ ಬುಕ್ ಮಾಡಿಕೊಂಡು ಅಂತ ಹೇಳಿದೆ. ಸೊ ತುಂಬ ಪಾರ್ಸಲ್ ಬಂದಿತ್ತು ಇವತ್ತು. ಇದನ್ನೆಲ್ಲ ಇನ್ನೂ ನಾನು ವಿಡಿಯೋಸ್ ಮಾಡೋದೆಲ್ಲ ತುಂಬ ಇದೆ. ಸೊ ನಿಮ್ಗೆ ಏನಾದರೂ ಬೇಕು, ನಾನು ಹಾಕಿರೋ ಡ್ರೆಸ್ಗಳು ಪ್ರತಿಯೊಂದು ರಿವ್ಯೂ ಕೊಟ್ಟಿರ್ತೀನಿ. ವೈಭವಿ ಟ್ರೆಂಡ್ಸ್ ಇನ್ಸ್ಟಾಗ್ರಾಮ್ ಪೇಜ್ನ ಕಾಂಟ್ಯಾಕ್ಟ್ ಮಾಡಿ, ಅಲ್ಲಿ ಸಿಗ್ತವೆ. ಇವಾಗ ನಾಳೆಯಿಂದ ಒಂದು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಬೇಕಂತ ಕೂಡ ಇದ್ದೀನಿ ನಾನು. ಅಂದರೆ ಸುನೀತಾ ಪವನ್ ಚಾನಲ್ಲು, ನಾನು ಲಿಂಕ್ಸ್ ಕೊಟ್ಟಿರ್ತೀನಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ, ಒಂದು ಸರಿ ಚೆಕ್ ಮಾಡಿ. ಆ ಚಾನಲಲ್ಲಿ ನೀಟಾಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಆ ಲಿಂಕ್ಗಳು ಕೂಡ ಕೊಟ್ಟಿರ್ತೀನಿ. ಅಲ್ಲಿ ಕೂಡ ಡ್ರೆಸ್ ಆಗಿರ್ಬೋದು, ನಾನು ಏನೇ ಪರ್ಚೇಸ್ ಮಾಡಿದ್ರು ಅದನ್ನೆಲ್ಲ ಕೊಟ್ಟಿರ್ತೀನಿ. ಓಕೆನಾ, ಅಲ್ಲಿ ನೀವು ಚೆಕ್ ಮಾಡಿ ಬೈ ಮಾಡ್ಬೋದು. ಅದು ಕೂಡ ಕೆಲಸ ಇದೆ. ಇನ್ನು ಇವಾಗ ಎಲ್ಲ ಬಂದುಬಿಟ್ಟು ಸ್ನಾನ ಮಾಡಿ
ಫ್ರೆಶ್ ಅಪ್ ಆದೆ ನಾನು. ಫ್ರೆಶ್ ಅಪ್ ಆಗಿ ಅವ್ರಿಗೂ ಬ್ಲೌಸ್ ಎಲ್ಲ ಕೊಟ್ಟು ಹೊಟ್ಟೆ ಹಸ್ತಿತ್ತು. ಮಧ್ಯಾಹ್ನ 4 ಗಂಟೆಗೆ ಬಂದು ಊಟ ಮಾಡೋಣ ಅಂತ ಬರ್ತೀನಿ, ಸ್ವಲ್ಪ ರೈಸ್ ಇತ್ತು, ಅದಕ್ಕೆ ಮೊಸರು ಹಾಕೊಂಡು ತಿಂದಿದ್ದೆ. ಇನ್ನು ಇವಾಗ ಗೌರಿಕಾಯಿ ಬೆಳಗ್ಗೆ ಬಿಡಿಸಿಟ್ಟಿದ್ನಲ್ವ, ಸೊ ಅದನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಇವಾಗ ಪಲ್ಯ ಮಾಡೋಣ. ನಾವು ಗೌರಿಕಾಯಿ ಪಲ್ಯ ಮಾಡ್ತೀವಿ, ಮತ್ತು ಬದನೆಕಾಯಿ ಜೊತೆಗೆ ಹಾಕಿ ಬಜ್ಜಿ ಮಾಡ್ತೀವಿ, ಉಪ್ಸಾರು ಕೂಡ ಮಾಡ್ತೈತೆ ನಮ್ಮಮ್ಮ ಬೇಳೆ ಹಾಕಿ. ಈ ಥರ ಎಲ್ಲ ಮಾಡ್ಬೋದು. ಅದನ್ನೆಲ್ಲ ಹಚ್ಕೊಂಡಿದ್ದಾದಮೇಲೆ ಸ್ವಲ್ಪ ಟೀ ಕುಡಿಯೋಣ ಅಂತೇಳಿ. ಈಗ ನೋಡಿ, ಇದು ಬೆಳಗ್ಗೆ ಒಂದು ಸರಿ, 11 ಗಂಟೆಗೆ ಒಂದು ಸರಿ, ಇವಾಗ ಕುಡಿತಿರೋದು 3ನೇ ಸರಿ. ಸೊ ಈ ನೈಟ್ ಶೂಟ್ಸ್ ನಾನು ಹಾಕ್ಕೊಂಡಿದ್ದೀನಲ್ಲ, ಇದು ಕೂಡ ಅಷ್ಟೇ, ನಾನು ಮೀಶೋದಲ್ಲೇ ಬೈ ಮಾಡಿದ್ದೆ. ಒಂದು 250 ಒಳಗಡೆ ಏನೋ ಸಿಕ್ಕಿತ್ತು ಅಂತ ಅನಿಸುತ್ತೆ ಇದು. ಸೊ ಅದನ್ನು ಬೇಕಾದ್ರೆ ನಾನು ವೈಭವಿ ಟ್ರೆಂಡ್ಸಲ್ಲಿ ಚೆಕ್ ಮಾಡಿ ಒಂದು ಸರಿ, ನಿಮಗೆ ಸಿಗುತ್ತೆ ಇದ್ರ ಲಿಂಕು, ಓಕೆನಾ. ಸೊ ಟೀ ತುಂಬ ಚೆನ್ನಾಗಿತ್ತು, ಮಂದಗೆ ಮಾಡಿಕೊಂಡು ಟೀ ಕುಡಿದೆ. ಟೀ ಆದಮೇಲೆ ಇನ್ನಿವಾಗ ಪಲ್ಯ ಮಾಡಿ ಚಪಾತಿ ಮಾಡಬೇಕು. ನಾನು ತುಂಬ ಡಿಫ್ರೆಂಟಾಗಿ ಬೆಂಡೆಕಾಯಿ ಪಲ್ಯ ಮಾಡ್ತೀನಿ ನೋಡಿ. ಈ ಚಾಕು ನೋಡಿದ್ರೆ ಭಯ ಆಗುತ್ತೆ ಅಂತ ಅನಿಸುತ್ತೆ. ಈ ಚಾಕುಗಳೆಲ್ಲ ಪ್ರತಿಯೊಂದೂ ನಾನು ಮೀಶೋದಲ್ಲೇ ಬೈ ಮಾಡಿದ್ದೆ. ಇದರಲ್ಲಿ 4 ಚಾಕು ಬಂದು ಮತ್ತು 1 ಹಲ್ಗೆ ಬಂದಿದೆ, ತೋರಿಸ್ತೀನಿ ನೋಡಿ ನಿಮಗೆ. 1 ಹಲ್ಗೆ ಅಂದರೆ ತರಕಾರಿ ಹೆಚ್ಚೋದು ಎಷ್ಟು ಚೆನ್ನಾಗಿದೆ ನೋಡಿ, ಸಾಫ್ಟಾಗೆ. ಮತ್ತು 1 ಕತ್ರಿ, 4 ಚಾಕು ಅಂದರೆ ಸಣ್ಣದು ದೊಡ್ಡದು, ಅದಕ್ಕೂ ದೊಡ್ಡದು ಚಾಕು ಬಂದಿದೆ. 4 ಚಾಕು ನೋಡಿ ತೋರಿಸ್ತಾ ಇದ್ದೀನಿ. 1 ಹಲ್ಗೆ ಬಂದಿದೆ, 1 ಕತ್ರಿ ಕಟ್ ಮಾಡ್ಕೊಳಕ್ಕೆ, ಏನಾದರೂ ಕೊತ್ತಂಬರಿ ಸೊಪ್ಪು ಆ ಥರ ಏನಾದರೂ ಕವರ್ಗಳು ಆ ಥರ ಇರೋದನ್ನೆಲ್ಲ ಕಟ್ ಮಾಡ್ಕೊಳಕ್ಕೆ. ಇದನ್ನು ಕೂಡ ನಾನು ರಿವ್ಯೂನ ವೈಭವಿ ಟ್ರೆಂಡ್ಸಲ್ಲಿ ಕೊಟ್ಟಿದ್ದೀನಿ, ಓಕೆನಾ. ಅಲ್ಲಿ ಚೆಕ್ ಮಾಡಿ ಬೇಕಂದರೆ ಬುಕ್ ಮಾಡ್ಕೊಳ್ಳಿ. ಒಂದು 200 ಒಳಗಡೆನೇ ಇದೆ ಇದ್ರದ್ದು ಪ್ರೈಸು. ಅದಾದಮೇಲೆ ಇವಾಗ ನಾನು ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ತೀನಿ ನಿಮಗೆ. ಸೊ ಒಂದು ಕುಕ್ಕರ್ಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ನಲ್ಲ ಗೌರಿಕಾಯಿನ, ಆ ಗೌರಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ. ಅದಕ್ಕೆ ಹಾಕ್ಕೊಂಡಿದ್ದಾದಮೇಲೆ ಮುಳುಗೋ ಥರ ನೀರು ಹಾಕಬೇಕು, ಮತ್ತು ಉಪ್ಪು ಹಾಕಬೇಕು. 1 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ನಾನು. ಸೊ ಈ ಉಪ್ಪನ್ನ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಗೌರಿಕಾಯಿಗೆ ಹಿಡ್ಕೊಳ್ಳುತ್ತೆ. ನಾನು ಕುಕ್ಕರ್ ಏನಾದ್ರು ಚೆನ್ನಾಗಿದ್ದರೆ 1 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಇಲ್ಲ ಸ್ವಲ್ಪ ಬೇಗ ಬೇಯಲ್ಲ ಅನ್ನೋದಾದರೆ 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಸೊ ನಾನು ಈ ಕುಕ್ಕರಲ್ಲಿ 2 ವಿಷಲ್ಲ ಕೂಗಿಸ್ಕೊತೀನಿ, ಆಯಿತಾ. ಸೊ ಅದಾದಮೇಲೆ ಕಡಲೆ ಬೀಜ ಹುರ್ಕೊತೀನಿ ನಾನೊಂದು ಬಾಣಲಿಗೆ. ಕಡಲೆ ಬೀಜ ಹಾಕ್ಬಿಟ್ಟು ಮಿಕ್ಸಿಗೆ, ಸೊ ಅದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತೀನಿ. ಒಂದು 5 ರಿಂದ 6 ಒಣಮೆಣ್ಸಿನ್ಕಾಯಿ ನಾವು ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕೆ. ಯಾಕೆ ಅಂತಂದರೆ ನಾವು ಪಲ್ಯಕ್ಕೆ ಕಡಲೆ ಬೀಜ ಪುಡಿನ ಯೂಸ್ ಮಾಡ್ತೀವಿ. ಈ ಪಲ್ಯನ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ಮೊಟ್ಟೆ ಪಲ್ಯಗಿಂತ ಟೇಸ್ಟ್ ಇರುತ್ತೆ, ಆ್ಯಕ್ಚುಲಿ ಅಷ್ಟು ಟೇಸ್ಟ್ ಇರುತ್ತೆ. ಮತ್ತು ಇದನ್ನು ಒಣಮೆಣ್ಸಿನ್ಕಾಯಿ ಒಂದು 4 ರಿಂದ 5 ಹಾಕ್ಕೊಂಡು ಉಪ್ಪನ್ನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಯಾಕೆ ಅಂದರೆ ನಾನು ಆಲ್ರೆಡಿ ಗೌರಿಕಾಯಿ ಬೇಯಿಸ್ಕೊಳ್ಳೋಕ್ಕೆ ಉಪ್ಪು ಹಾಕಿದ್ದೀನಿ. ಸೊ ಹಾಗಾಗಿ ಇದನ್ನು ಪುಡಿ ರುಬ್ಕೊಂಡು ನೋಡಿಸ್ತಾ ಇದ್ದೀನಿ ನೋಡಿ. ಇವಾಗ ಇಷ್ಟು ನುಣ್ಣಗೆ ರುಬ್ಕೋಬೇಕು, ಅಂದರೆ ಸ್ವಲ್ಪ ತರಿ ಅನ್ಬೇಕು. ಈ ರೀತಿ ಇಟ್ಟು ನೋಡಿದಾಗ ತರಿ ಅನ್ಬೇಕು. ಮತ್ತು ಹಸೆಕಾಯಿ ಹಾಕಿದರೆ ಇನ್ನೂ ಟೇಸ್ಟು. ಹಸೆಕಾಯಿನ ಸಣ್ಣದಾಗಿ ಹೆಚ್ಕೊಂಡು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಇದನ್ನ ತುರ್ಕೊಳ್ಳೋಣ ಅಂತ ಅಂದರೆ ಇದ್ರ ಕಾಯಿ ಹೊಡಿಯೋಕ್ಕೆ ಹೋದರೆ ಎಷ್ಟೊತ್ತಾದರೂ ಕಾಯಿ ಹೊಡಿಲಿಲ್ಲ, ಅದು ಸ್ವಲ್ಪ ಕೊಬ್ಬರಿ ಆದಂಗೆ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಇನ್ನು ತುರ್ಕೊಳ್ಳಿಲ್ಲ, ಮಿಕ್ಸಿಗೆ ಹಾಕ್ಕೊಂಡು. ಈ ಮಿಕ್ಸಿ ಅಂತೂ ತುಂಬ ಚೆನ್ನಾಗಿದೆ ಬಿಡಿ. ಇನ್ನು ಅದೆಲ್ಲ ರೆಡಿ ಮಾಡ್ಕೊಂಡು ಒಂದು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ಸೊ ನೋಡಿ, ಗೌರಿಕಾಯಿನ ಈಗ ನಾನು ಬಗ್ಗಿಸ್ಕೊಳ್ತಾ ಇದ್ದೀನಿ. ಬೇಯಿಸ್ಕೊಂಡ್ನಲ್ವಾ, 2 ವಿಷಲ್ ಹಾಕಿಸ್ಕೊಂಡಿದ್ದೆ. ಅದನ್ನೀಗ ವಿಷಲ್ ತೆಗೆದ್ಬಿಟ್ಟು ಒಂದು ಕಡೆ ಅಂದರೆ ಜಾಲರ ಮಾಡ್ಕೊತಾ ಇದ್ದೀನಿ. ನೀರೊಂದು ಕಡೆ, ಗೌರಿಕಾಯಿ ಒಂದು ಕಡೆ. ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಂಡು 2 ದೊಡ್ಡ ಸೈಜ್ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಒಂದು 5-6 ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಕರಿಬೇವಿನ ಸೊಪ್ಪು. ಇದಕ್ಕೆ ನಾನು 2 ಯೂಸ್ ಮಾಡ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಕಡಲೆ ಬೀಜದಕ್ಕೆ ಹಾಕಿದ್ದೀನಿ, ಒಣಮೆಣ್ಸಿನ್ಕಾಯಿ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ. ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕು, ನಿಧಾನಕ್ಕೆ ಉರಿ ಇಟ್ಕೊಂಡು ಸೀಸ್ದಂಗೆ ಸುತ್ತೂ ಕೈ ಆಡಿಸ್ಕೊಂಡು ತುಂಬ ಚೆನ್ನಾಗಿ, ಅಂದರೆ ಘಮ ಬರೋವರೆಗೂ ಒಂದು 70 ರಿಂದ 80% ಚೆನ್ನಾಗಿ ಬೇಯಬೇಕು. ಅಲ್ಲೇವರೆಗೂ ಬೇಯಿಸ್ಕೋಬೇಕು ಇದನ್ನ. ಅದಾದಮೇಲೆ ನಾವು ಚೆನ್ನಾಗಿ ಬೆಂದೈತೆ ಅಂತ ಅಂದಾಗ ಕಾಯಿ ತುರಿನ ಹಾಕ್ಕೋಬೇಕು. ತುಂಬ ಈಸಿ ಮೆಥಡ್ ಬಿಡಿ. ಸೊ ಯಾರೆಲ್ಲ ಮಾಡ್ತೀರಿ ಈ ಥರ ಪಲ್ಯನ, ಗೌರಿಕಾಯಿ ಪಲ್ಯನ, ನನಗೆ ಕಮೆಂಟ್ ಹಾಕಿ. ಇನ್ನು ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋದು. ಸೊ ನೀಟಾಗಿ ಮಿಕ್ಸ್ ಆದಮೇಲೆ ಹಸಿ ವಾಸನೆ ಹೋಗುತ್ತಲ್ವ, ಅದು ಕಾಯಿ ತುರಿದೆಲ್ಲ. ಅದಾದಮೇಲೆ ಕಡಲೆ ಬೀಜ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಮಿಕ್ಸಿಗೆ ಹಾಕ್ಕೊಂಡಲ್ವ, ಅದೇ ಕಡಲೆ ಬೀಜ ಪುಡಿನ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಗೌರಿಕಾಯಿ ಸೋಸ್ ಇಟ್ನಲ್ವ ಇವಾಗ ಜಾಲರದಕ್ಕೆ ಹಾಕಿ, ನಮ್ಮಮ್ಮರೆಲ್ಲ ಹೆಂಗೆ ಮಾಡ್ತಾರೆ ಅಂತಂದರೆ ಆ ಗೌರಿಕಾಯಿನ ಎಲ್ಲ
ಕೈಯಲ್ಲಿ ಈಸಿಗೆ ಬಿಡ್ತಾರೆ. ಅಂದರೆ ನೀರು ಒಂದು ಕಡೆ ಆ ಗೋರಿಕಾಯಿನ ಒಂದು ಕಡೆ ಮಾಡಿಬಿಡ್ತಾರೆ. ಸೊ ನಾನು ಹಂಗೆ ಹಾಕ್ತೀನಿ. ಹಿಂಗೆ ಹಾಕಿದ್ರೂ ಚೆನ್ನಾಗಿರುತ್ತೆ, ಹಂಗೆ ಹಾಕಿದ್ರೂ ಚೆನ್ನಾಗಿರುತ್ತೆ. ಸೊ ನಾನೇನು ಸೊಪ್ಪನ್ನೆಲ್ಲ ನಾವು ಹಿಂಡ್ಕೊತೀವಲ್ವ ಆ ಥರ ಹಿಂಡ್ತಾರೆ ಅವರು, ನಾನೇನು ಹಿಂಡ್ಕೊಳ್ಳಿಲ್ಲ. ಅದೇ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ನೀಟಾಗೆಲ್ಲ ಕಾಯಿ ತುರಿ, ಆ ಕಡಲೆ ಬೀಜ ಪುಡಿ, ಹಸಿಮೆಣ್ಸಿನ್ಕಾಯಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಮಾತ್ರ ನೋಡಿ ಹಾಕ್ಕೋಬೇಕು, ಏಕೆಂದರೆ ನಾವು ಆಲ್ರೆಡಿ ಬೇಯಿಸೋಕೆ ಹಾಕ್ಕೊಂಡಿದ್ವಿ, ಮತ್ತು ನಾನು ಕಡಲೆ ಬೀಜ ಪುಡಿ ಕೂಡ ಹಾಕಿದ್ದೆ. ಸೊ ಹಾಗಾಗಿ ಸ್ವಲ್ಪ ನೋಡಿ ಉಪ್ಪನ್ನ ಹಾಕ್ಕೋಬೇಕು, ಟೇಸ್ಟ್ ನೋಡಿಕೊಂಡು. ಸೊ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬಿಟ್ರೆ ರೆಡಿಯಾಗೋಯ್ತು ಅಷ್ಟೇ. ಸೊ ಇದು ಚಪಾತಿ ಜೊತೆಗೆ, ದೋಸೆ ಜೊತೆಗೆ ಎರಡಕ್ಕೂ ಚೆನ್ನಾಗಿರುತ್ತೆ. ನಾನು ಎರಡಕ್ಕೂ ಟ್ರೈ ಮಾಡಿದ್ದೀನಿ ಆ್ಯಕ್ಚುಲಿ. ಸೊ ನೋಡಿ ಚೆನ್ನಾಗಾಗಿದೆ ಪಲ್ಯ. ನೀವು ಕೂಡ ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಇನ್ನೇನು ಪಲ್ಯ ಎಲ್ಲ ರೆಡಿ ಆಯಿತು. ಚಪಾತಿ ಹಾಕೋದೇನು ತೋರಿಸ್ಲಿಲ್ಲ, ಮಾಮೂಲಿ ಚಪಾತಿ ಹಿಟ್ಟು ಕಲಿಸ್ಬಿಟ್ಟು ಚಪಾತಿ ಹಾಕೋದು ಅಷ್ಟೇ. ಸೊ ಚಪಾತಿ ತಿಂತಾ ಇದ್ದೀನಿ ಇವಾಗ. ಎಷ್ಟು ಟೇಸ್ಟಿಯಾಗಿತ್ತು ಅಂತಂದರೆ ಸಿಕ್ಕಾಪಟ್ಟೆ ಹಸುವಾಗಿತ್ತಲ್ವ, ಆ ಹಸುವಿಗೆ ಬೇಗ ತಿನ್ಕೊಳ್ತಾ ಇದ್ದೀನಿ. ಸೊ ಇನ್ನೇನು ತಿಂದಿದ್ದಾದಮೇಲೆ ಇನ್ನು ಅವ್ರಿಗೂ ಹಾಕ್ಕೊಟ್ಬಿಟ್ಟು ಚಪಾತಿ ಆಲ್ರೆಡಿ ಅವ್ರು ತಿಂದರು, ಅವ್ರು ಆದಮೇಲೆ ನಾನು ಹಾಕ್ಕೊಂಡು ತಿಂತಾ ಇರೋದು. ಒಂದೊಂದು ಸರಿ ಇಬ್ಬರು ಜೊತೆಗೆ ತಿಂತೀವಿ, ಒಂದೊಂದು ಸರಿ ಹೊಟ್ಟೆ ಹಸ್ದಾಗ ಅವ್ರು ಹಾಕ್ಕೊಂಡು ತಿಂದುಬಿಡ್ತಾರೆ. ಅದೆಲ್ಲ ಆದಮೇಲೆ ಇನ್ನು ಆಲ್ರೆಡಿ 8 ಗಂಟೆ 8 ಕಾಲ ಆಗಿತ್ತು, 8:15 ಆಗಿತ್ತು ಅಂತ ಅನಿಸುತ್ತೆ. ಪಾತ್ರೆಗಳೆಲ್ಲ ಇದ್ದು ಈಗ ತೊಳಿತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಮ್ಮ ಹೆಣ್ಮಕ್ಳಿಗೆ ಬೆಳಗ್ಗೆಯಿಂದ ಸಂಜೆವರೆಗೆ ಕೆಲಸ ಮಾಡಿದ್ರೆ ಕೆಲಸಗಳು ಇದ್ದೇ ಇರ್ತವೆ. ಸೊ ಇದಾದಮೇಲೆ ಬಟ್ಟೆ ಮಡಚಿಕ್ಕೋದು ಅದೆಲ್ಲ ತುಂಬ ಕೆಲಸ ಇದೆ. ಮತ್ತು ವಿಡಿಯೋ ಕೆಲಸಗಳೆಲ್ಲ ನಾನು ಇಷ್ಟೊತ್ತಿನಾಗೆ ರೆಡಿ ಮಾಡ್ಕೊಂಡು ಇಟ್ಕೊಬಿಡ್ತೀನಿ. ಡೈಲಿ ವ್ಲಾಗ್ಸ್ನೆಲ್ಲ ನಾನು ಸಂಜೆನೇ ರೆಡಿ ಮಾಡ್ಕೊತೀನಿ. ಮತ್ತು ಮೀಶೋಗೆ ಹಾಕೋ ವಿಡಿಯೋ ಕೂಡ ರೆಡಿ ಮಾಡ್ಕೊತೀನಿ, ಅಂದರೆ ರಿವ್ಯೂ ಕೊಡ್ತೀನಲ್ಲ ಅದನ್ನ. ಸೊ ಡೈಲಿ ವ್ಲಾಗ್ಸು ಇನ್ಸ್ಟಾಗ್ರಾಮ್ ರಾಧಾಕೃಷ್ಣ ವ್ಲಾಗ್ಸ್ ಇನ್ ಕನ್ನಡ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದಕ್ಕೂ ಕೂಡ ಇವಾಗಲೇ ರೆಡಿ ಮಾಡ್ಕೊತೀನಿ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ ವಿಡಿಯೋ, ಇದು ಕೂಡ ಇವಾಗಲೇ ರೆಡಿ ಮಾಡ್ಕೊಂಡಿರೋ ವಿಡಿಯೋ ಆಗಿರುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಶೇರ್ ಕಮೆಂಟ್. ಥ್ಯಾಂಕ್ ಯು.